ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋನಲ್ಲಿ ಗುರುವಾರದ ಪೂಜೆ, ಹಾಗೆಯೇ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಅದ್ರ ಜೊತೆಗೆ ಒಂದು ಸಲಾಡು. ಸಿಕ್ಕಾಪಟ್ಟೆ ಎಮ್ಮೆಯಾಗಿರುತ್ತೆ ಸಲಾಡು. ಮಿಸ್ ಮಾಡದೆ ಟ್ರೈ ಮಾಡಿ. ಅದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಟ್ರೈ ಮಾಡಿ, ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ಒಂದೇ ಥರ ಸಲಾಡ್ ತಿನ್ನೋದಕ್ಕಿಂತ ಸ್ವಲ್ಪ ಚೇಂಜ್ ಮಾಡಿ ತಿನ್ನೋದ್ರಿಂದ ಬೋರ್ ಆಗಲ್ಲ ಸಲಾಡ್ ತಿನ್ನುವಾಗ. ಹಾಗೆಯೇ ಕೆಲವೊಂದು ಬ್ಲೌಸ್ ಸ್ಟಿಚ್ ಮಾಡಿರೋದಾಗಿರ್ಬೋದು, ಹಾಗೆಯೇ ಒಂದೆರಡು ಸ್ಯಾರಿ ಜಿಗ್ಜಾಗ್ ಫಾಲ್ ಮಾಡಿರೋದು, ಅದನ್ನು ಕೂಡ ನಾನಿಲ್ಲಿ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಮೊದಲಿಗೆ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನು, ಅದಾದಮೇಲೆ ಪೂಜೆನೂ ಕೂಡ ತೋರಿಸಿದ್ದೀನಿ. ಬನ್ನಿ ಮೊದಲಿಗೆ ರಂಗೋಲಿ ಡಿಸೈನ್ನ ನೋಡ್ಕೊಂಬರೋಣ. ರಂಗೋಲಿ ಎಲ್ಲ ಹಾಕಿ ಮುಗಿಸಿ ಸ್ನಾನ ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡೆ. ಇದು ಗುರುವಾರದ ದಿನದ ವೀಡಿಯೋ ಆಗಿರುತ್ತೆ. ಆ ಇಡೀ ದಿನದ ರೋಟಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಗುರುವಾರ ರಾಯರ ಪೂಜೆ ಹಾಗೆ ಮನೆ ದೇವ್ರ ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಹಿಂದಿನ ದಿನವೇ ಏನು ತಿಂಡಿಗೆ ರೆಡಿ ಮಾಡ್ಕೊಂಡಿರಲಿಲ್ಲ. ಹಾಗೆ ಇನ್ಸ್ಟೆಂಟಾಗಿ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ಸ್ಟೆಂಟ್ ಇಡ್ಲಿಗೆ ಮೊದಲಿಗೆ ಗಟ್ಟಿ ಅವಲಕ್ಕಿನ ಒಂದು ಬೌಲಷ್ಟು ನಾನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಅಂದರೆ ಡ್ರೈಯಾಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ತರಿಯಾಗಿ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಯಾರಾದರೂ ಗೆಸ್ಟ್ ಬಂದರು ಇಡ್ಲಿನೇ ಮಾಡಬೇಕು ಅಂದ್ಕೊಂಡಾಗ ಮಾಡಿ, ಸಿಕ್ಕಾಬಟ್ಟೆ ರುಚಿಯಾಗಿ ಬರುತ್ತೆ, ತುಂಬಾ ಸಾಫ್ಟಾಗೂ ಕೂಡ ಬರುತ್ತೆ. ಇವಾಗ ಇದಕ್ಕೆ ಯಾವ ಕಪ್ಪಲ್ಲಿ ಅವಲಕ್ಕಿನ ತೊಗೊಂಡಿದ್ರೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಅಕ್ಕಿ ತರಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಲೋಟದಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕಷ್ಟು ಹಾಕ್ಕೋಬೋದು, ಇಷ್ಟೇ ಅಂತ ಏನಿಲ್ಲ. ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋವರೆಗೂ ನೀರನ್ನ ಹಾಕ್ಕೊಳ್ಬೋದು. ನೋಡಿ, ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಇಡಬೇಕು. ಅರ್ಧ ಗಂಟೆ ಆದಮೇಲೆ ನೋಡಿ ತುಂಬ ಗಟ್ಟಿಯಾಗಿರುತ್ತೆ. ಅವಲಕ್ಕಿನೂ ಕೂಡ ಡ್ರೈ ಅವಲಕ್ಕಿನ ನಾವು ಪುಡಿ ಮಾಡಿರೋದಲ್ಲ, ಅದು ಕೂಡ ನೀರಾಗ್ಬೋದು ಅಥವಾ ಮೊಸರನ್ನ ನೀಟಾಗಿ ಹೀರ್ಕೊಳ್ಳುತ್ತೆ. ಅದ್ರ ಜೊತೆಗೆ ಅಕ್ಕಿ ತರಿನೂ ಕೂಡ ಹೀರ್ಕೊಳ್ಳುತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಈನೋ ಅಥವಾ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೆನೆಲಿಕ್ಕೆ ಇಡೋದು ಬೇಡ. ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಇಡ್ಲಿ ಬ್ಯಾಟರ್ ಏನಿರುತ್ತೆ ಅದನ್ನು ಹಾಕಿ ಸ್ಟೀಮಲ್ಲಿ ಒಂದು 5 ನಿಮಿಷ ಕುಕ್ ಮಾಡ್ಕೊಂಡ್ವಿ ಅಂದರೆ ತುಂಬ ಬೇಗನೆ ಆಗುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ತಕ್ಕಂಥ ಇಡ್ಲಿ ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಹಾಗಾಗಿ ಖಂಡಿತ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇಡ್ಲಿ ಬೇಯೋಷ್ಟರಲ್ಲಿ ಜೊತೆಗೊಂದು ಚಟ್ನಿ ಅಥವಾ ಸಾಂಬಾರು ಏನಾದರೂ ಬೇಕೇ ಬೇಕಲ್ವ ಇಡ್ಲಿಗೆ, ಬೇಯೋಷ್ಟರಲ್ಲಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೆ. ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತೀರಾ ಅದೇ ಥರ ಚಟ್ನಿ, ಅದರಲ್ಲೇನು ವಿಶೇಷತೆ ಇಲ್ಲ. ತೆಂಗಿನಕಾಯಿ ಆಗ್ಬೋದು, ಹುರ್ಗಡ್ಲೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ಜೀರಿಗೆ, ಹುಣಸೆಹಣ್ಣು ಎಲ್ಲ ಹಾಕಿ ರುಬ್ಕೊಂಡ್ವಿ ಅಂದರೆ ತೆಂಗಿನಕಾಯಿ ಚಟ್ನಿ ರೆಡಿನೇ ಆಗೋಗುತ್ತೆ. ಅದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ವಿ ಅಂದರೂ ಸಿಕ್ಕಾಬಟ್ಟೆ ರುಚಿಯಾಗಿರುತ್ತೆ. ನೋಡ್ತಿದ್ದೀರಲ್ಲ, ಇಲ್ಲ ಇದಕ್ಕೆ ಸಾಂಬಾರು ಅಥವಾ ಕೆಲವೊಂದು ಗ್ರೇವಿ ಥರನೂ ಮಾಡ್ಕೊಳ್ಬೋದು, ರುಚಿ ಚೆನ್ನಾಗಿರುತ್ತೆ. ಬೇಸಿಕ್ ಒಗ್ಗರಣೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೆ ಇಂಗು ಮತ್ತು ಕರಿಬೇವನ್ನ ಹಾಕಿ ಒಂದು ಒಗ್ಗರಣೆ ಕೊಟ್ಕೊಂಡ್ವಿ ಅಂದರೆ ಚಟ್ನಿ ಕೂಡ ರೆಡಿಯಾಗೋಗುತ್ತೆ. ಈ ಚಟ್ನಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಇಡ್ಲಿನೂ ಕೂಡ ರೆಡಿ ಆಗುತ್ತೆ. ನಿಮಗೆ ಅಕ್ಕಿ ತರಿ ಸಿಗ್ತಿಲ್ಲ ಅನ್ನೋದಾದರೆ ನೀವು ರವೆ ಬರುತ್ತೆ ನೋಡಿ, ಉಪ್ಪಿಟ್ಟೆಲ್ಲ ಮಾಡ್ತಿರಲ್ಲ ಆ ರವೆ ಅಥವಾ ಬನ್ಸಿ ರವೆನೂ ಹಾಕ್ಕೊಂಡು ಮಾಡ್ಬೋದು. ನಿಮಗೆ ಅಕ್ಕಿ ತರಿ ಅವೈಲೇಬಲ್ ಇದೆ ಅಂದರೆ ಅದರಲ್ಲೇ ಮಾಡ್ಕೊಳ್ಳಿ. ಸಿಗುತ್ತೆ ಇವಾಗೆಲ್ಲ ಅಂಗಡಿನಲ್ಲಿ ಈಸಿಯಾಗಿ ಅಕ್ಕಿ ತರಿ ಸಿಗುತ್ತೆ, ಇಡ್ಲಿ ಅಕ್ಕಿ ತರಿ ಅಂತ ಅಂದ್ಬಿಟ್ಟು ಅದನ್ನು ಉಪಯೋಗಿಸ್ಕೊಂಡು ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬೆಂದಿದೆ, ಸ್ವಲ್ಪನೂ ಕೂಡ ಕೈಗೆ ತಾಗ್ತಿಲ್ಲ. ಇದನ್ನು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ, ಸ್ವಲ್ಪ ಕೂಡ ಅಂಟಲ್ಲ. ಆಮೇಲೆ ಸಾಫ್ಟು ಅಷ್ಟೇ, ನಾವು ಉದ್ದಿನಬೇಳೆ ಎಲ್ಲ ಹಾಕಿ ಮಾಡ್ತೀವಲ್ಲ ಆ ಇಡ್ಲಿ ಅಷ್ಟೇ ಸಾಫ್ಟಾಗಿ ಬರುತ್ತೆ ಮತ್ತು ರುಚಿ ತುಂಬ ಡಿಫ್ರೆಂಟಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ಹಾಗಾಗಿ ಮಿಸ್ ಮಾಡದೆ ಟ್ರೈ ಮಾಡಿ. ಯಾರೋ ಗೆಸ್ಟ್ ಬಂದರು ಏನಪ್ಪ ಮಾಡೋದು ತಿಂಡಿನ ಇವತ್ತು ಅಂತ ಯೋಚನೆ ಮಾಡುವಾಗ ಈ ಥರ ಇಡ್ಲಿನ ರೆಡಿ ಮಾಡ್ಕೊಳ್ಳಿ. ಹೆಲ್ದಿ ಕೂಡ ಹೌದು, ಇನ್ಸ್ಟೆಂಟಾಗಿ ಆದಷ್ಟು ಬೇಗ ರೆಡಿ ಮಾಡ್ಕೊಳ್ತಕ್ಕಂಥ ಒಂದು ಇಡ್ಲಿ ಅಂತಲೇ ಹೇಳ್ಬೋದು. ಹಾಗಾಗಿ ಮಿಸ್ ಮಾಡದೆ ಟ್ರೈ ಮಾಡಿ. ಖಂಡಿತ ಹೇಗೆ ಬಂತು ಅಂತಲೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಟ್ರೈ ಮಾಡಿದರೆ ಖಂಡಿತ ಕಮೆಂಟ್ ಮಾಡ್ತೀರಾ. ತುಂಬ ಜನ ಟ್ರೈ ಮಾಡಿರ್ತೀರ ಈಗಾಗಲೇ, ಮಾಡಿಲ್ಲ ಅನ್ನೋರು ರೆಸಿಪಿ ನೋಡಿ ಟ್ರೈ ಮಾಡಿಬಿಟ್ಟು ತಿಳಿಸಿ. ಅದೆಲ್ಲ ಆದಮೇಲೆ ಇಡ್ಲಿ ಸಾಂಬಾರಲ್ಲಿ ಅಂದರೆ ತರಕಾರಿ ಏನೂ ಇರಲಿಲ್ವಲ್ಲ, ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಲಾಡ್ನೂ ಕೂಡ ಮಾಡ್ಕೊಳ್ತಿದ್ದೆ.
ಕಾಬೂಲ್ ಕಡಲೆಕಾಳನ್ನ ಹಿಂದಿನ ದಿನವೇ ರಾತ್ರಿ ನೆನೆಸಿಟ್ಟಿದ್ದೆ. ನೆನೆಸಿರ್ತಕ್ಕಂಥ ಕಾಬೂಲ್ ಕಡಲೆಕಾಳನ್ನ ಒಂದು 2 ವಿಷಲ್ ಕೂಗಿಸ್ಕೊಂಡು ನೀರನ್ನ ಸಪ್ರೇಟ್ ಮಾಡಿ ಒಂದು ಬಾಣಲಿಗೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪೌಡ್ರು ಹಾಗೆಯೇ ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕಿ ಇದನ್ನು ಹುರ್ಕೊಳ್ಬೇಕಾಗತ್ತೆ ಡ್ರೈ ಆಗೇ. ಆಲ್ರೆಡಿ ಉಪ್ಪು ಹಾಕಿ ಕೂಗಿಸ್ಕೊಂಡಿದ್ದೀವಲ್ಲ, ಉಪ್ಪೆಲ್ಲ ಏನು ಸೇರಿಸೋದು ಬೇಡ, ಜಸ್ಟ್ ಡ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ಜೀರಿಗೆ ಪೌಡ್ರೂ ಪೆಪ್ಪರ್ ಪೌಡ್ರೂ ಹಾಕಿ ಹುರ್ಕೊಳ್ಬೇಕು. ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಪ್ರೋಟೀನ್ ಆಗ್ಬೋದು, ಫೈಬರು ಎಲ್ಲ ಒಂದರಲ್ಲೇ ಸಿಗುತ್ತೆ. ಈ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರಿಗಂತೂ ಇದು ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ಅಥವಾ ಸಲಾಡ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಕಾರ್ನ್ ಇತ್ತು, ಒಂದು ಬೌಲಷ್ಟು ಕಾರ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ತುಪ್ಪ, ಎಣ್ಣೆ, ಬೆಣ್ಣೆ ಏನು ಸೇರಿಸೋದು ಬೇಡ, ಹಾಗೆ ಡ್ರೈ ಆಗಿಯೇ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಡ್ರೆಸ್ಸಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪನ್ನೀರು, ಮನೆಯಲ್ಲೇ ಮಾಡಿರ್ತಕ್ಕಂಥ ಪನ್ನೀರು, ಹಾಗೆಯೇ 1 ಕಪ್ಪಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಹರ್ಬ್ಸ್ ಬರುತ್ತಲ್ಲ ಆರಿಗ್ಯಾನೋ ಇದೆಲ್ಲ, ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಿಲ್ಲಿ ಫ್ಲೇಕ್ಸು ಜೊತೆಗೆ ಕಾಳುಮೆಣಸು ಪೌಡ್ರ್ 1/4 ಸ್ಪೂನಷ್ಟು, ಜೀರಿಗೆ ಪುಡಿ 1/4 ಸ್ಪೂನಷ್ಟು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಡ್ರೆಸ್ಸಿಂಗ್ ರೆಡಿ ಆಗುತ್ತೆ. ಈ ಡ್ರೆಸ್ಸಿಂಗು ಎಂಥ ರುಚಿ ಕೊಡುತ್ತೆ ಅಂತ ಅಂದರೆ ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕ್ಯಾರೆಟು ಹಾಗೆಯೇ ಸೌತೆಕಾಯಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ, 1 ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈ ಕಾಳುಗಳಿಗೆ ತರಕಾರಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಈ ಒಂದು ಡ್ರೆಸ್ಸಿಂಗಿಗೆ ಆಲ್ರೆಡಿ ನಾನು ಉಪ್ಪನ್ನು ಸೇರಿಸ್ಕೊಂಡಿರೋದ್ರಿಂದ ಉಪ್ಪು ತರಕಾರಿಗಷ್ಟೇ ಹಾಕ್ಕೊಳ್ಳಿ ಸಾಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಅನಿಸ್ಬಿಡುತ್ತೆ. ಹಾಗಾಗಿ ಕಾಬೂಲು ಬೇಯಲಿಕ್ಕೂ ಕೂಡ ಉಪ್ಪನ್ನು ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ತಿರ್ತೀರ, ಅಷ್ಟು ರುಚಿಯಾಗಿ ಬರುತ್ತೆ. ಆಮೇಲೆ ನಾರ್ಮಲಾಗಿ ಕ್ಯಾರೆಟು, ಸೌತೆಕಾಯಿ ಇದೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಪೆಪ್ಪರು ಹಾಕಿ ತಿನ್ನೋದು ಕಾಮನ್ನು. ಈ ಥರ ಡ್ರೆಸ್ಸಿಂಗ್ನ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ, ಹಾಗೆ ಬೋರ್ ಅಂತಲೂ ಅನಿಸಲ್ಲ. ಈ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ದಿನ ಅದೇ ಥರ ತರಕಾರಿ ಸಲಾಡ್ಸ್ ಎಲ್ಲ ತಿಂದು ಬೋರ್ ಆಗಿದೆ ಅಂತ ಅನ್ನುವಾಗ ಈ ಥರ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಲ್ಟರ್ನೇಟಾಗಿ ತೊಗೋಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗಾದ್ರೂ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಒಂದು ಸಲ. ನೋಡಿ, ನಾನು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಡ್ಲಿ ಜೊತೆಗೆ ಅಂತ ಅಂದ್ಬಿಟ್ಟು ಮಾಡಿಕೊಂಡಿದ್ದೆ. ತುಂಬ ರುಚಿಯಾಗಿ ಬಂತು, ಖಂಡಿತ ಟ್ರೈ ಮಾಡಿ. ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡಾದಮೇಲೆ 1-2 ಸ್ಯಾರಿನ ರಾತ್ರಿಯೇ ನಾನು ಅಂದರೆ ಒಂದು ಸೈಡ್ ಸ್ಟಿಚ್ ಮಾಡಬೇಕಲ್ವ, ಅದನ್ನು ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಒಂದು ಲೈವ್ ಮಾಡ್ತಿರ್ತಾನಲ್ಲ, ಆ ಟೈಮಲ್ಲಾದ್ರೂ ಹೆಮ್ಮಿಂಗ್ ಮಾಡ್ಕೊತೀನಿ, ಅಥವಾ ಕೆಲವೊಂದು ಸಲ ಟಿ ವಿ ನೋಡ್ತಾ ಅಥವಾ ಫ್ರೆಂಡ್ಸ್ ಯಾರಾದರೂ ಬಂದಿದ್ದರೆ ಈ ಕೆಲಸ ಮುಗಿಸ್ಕೊತೀನಿ. ಅಂದರೆ ನಾವು ಮಾಡಿದ್ದೇ ಗೊತ್ತಾಗಲ್ಲ, ಹೆಮ್ಮಿಂಗ್ ಮಾಡೋದಾಗ್ಬೋದು ಅಥವಾ ಕುಚ್ಚು ಹಾಕೋದು, ಇದೆಲ್ಲ ಯಾರಾದರೂ ಒಬ್ರು ಇದ್ದಾರೆ ಮನೆಯಲ್ಲಿ ಅಂತ ಅನ್ನುವಾಗ ಮಾಡ್ತೀವಿ ನೋಡಿ, ತುಂಬ ಬೇಗನೆ ಆಗುತ್ತೆ, ಗೊತ್ತೇ ಆಗೋಲ್ಲ. ನಾವು ಅಂದರೆ ಒಬ್ಬರೇ ಇದ್ದಾಗ ಮಾಡಿದ್ರೆ ಇಷ್ಟೊತ್ತು ಮಾಡಿದ್ವಲ್ಲ ಅನ್ನೋ ಥರ ಅನಿಸ್ತಿರುತ್ತೆ. ಯಾರಾದರೂ ಒಬ್ಬರು ಇಬ್ಬರು ಮಾತಿಗಿದ್ದಾರೆ ಅಂತ ಅಂದರೆ ಪಟ್ ಅಂತ ಆಗೋಗುತ್ತೆ ಕೆಲಸ. ಮಾತಾಡ್ತಾ ಇರ್ತೀವಿ, ಕೆಲಸದ ಮೇಲೆ ಗಮನ ಕಡಿಮೆ ಇರುತ್ತೆ, ಮಾತು ಮೇಲೆ ಜಾಸ್ತಿ ಇರುತ್ತೆ ನೋಡಿ. ಹಾಗಾಗಿ ಅದಾದಮೇಲೆ ಒಂದು ಕಸ್ಟಮರ್ದು ಬ್ಲೌಸು ಕೂಡ ಸ್ಟಿಚಿಂಗ್ ಇತ್ತು, ಅದು ಎಲ್ಲ ಸ್ಟಿಚ್ ಆಗಿತ್ತು. ಅದನ್ನು ಕೂಡ ನಾನಿಲ್ಲಿ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು ನೀವು. ಕೆಲವೊಂದು ಬ್ಲೌಸು ಆಲ್ಟ್ರೇಷನಿಗೆ ಕೊಟ್ಟಿದ್ದರು, ಇನ್ನೂ ಒಂದು ಸ್ಟಿಚಿಂಗಿಗೆ ಅಂತ ಕೊಟ್ಟಿದ್ದು, ಅದನ್ನು ಕೂಡ ನಾನಿಲ್ಲಿ ಅಂದರೆ ಸ್ಟಿಚ್ ಮಾಡೋದೆಲ್ಲ ಏನು ತೋರಿಸಿಲ್ಲ, ಜಸ್ಟ್ ಹಾಗೆಯೇ ಸ್ಟಿಚ್ ಆಗಿರ್ತಕ್ಕಂಥ ಬ್ಲೌಸನ್ನು ನಾನಿಲ್ಲಿ ತೋರಿಸ್ತಿರ್ತಕ್ಕಂಥದ್ದು. ಅವ್ರದ್ದೇ ಸ್ಯಾರಿ ಜಿಗ್ಜಾಗು ಫಾಲು ಹಾಗೆಯೇ ಸ್ಟಿಚ್ಚು ಕೂಡ ಇದ್ದಿದ್ದು. ಅದು ನೋಡಿ ಎಲ್ಲವೂ ಕೂಡ ಮುಗೀತು. ಅಂದರೆ ರಾತ್ರಿ ಸ್ವಲ್ಪ ಜಿಗ್ಜಾಗ್ ಮಾಡಿ ಅಂಚೆಲ್ಲ ಹೊಲ್ದು ಇಟ್ಕೊಂಡ್ವಿ ಅಂತ ಅಂದರೆ ಬೆಳಿಗ್ಗೆ ಬೇಗನೆ ಆಗುತ್ತೆ. ಬ್ಲೌಸು ಅಷ್ಟೇ ರಾತ್ರಿ ಅಥವಾ ಯಾವಾಗಲಾದರೂ ಸ್ಟಿಚ್ ಮಾಡಿ ಇಟ್ಟಾಗ ಯಾರಾದರೂ ಇದ್ದಾಗ ಹೆಮ್ಮಿಂಗ್ ಮಾಡೋದಾಗ್ಬೋದು ಅಥವಾ ಹುಕ್ಕು ಇದೆಲ್ಲ ಮಾಡ್ಕೋಬೋದು. ಈಸಿ ಅಂತ ಅನಿಸುತ್ತೆ, ಒಬ್ಬರೇ ಕೂತ್ಕೊಂಡು ಮಾಡಿದಾಗ ತುಂಬ ಸಣ್ಣ ಕೆಲಸಗಳು ತುಂಬ ಬೋರ್ ಆಗುತ್ತೆ. ಹಾಗಾಗಿ ಆ ಥರದನ್ನೆಲ್ಲ ಯಾರಾದರೂ ಇದ್ದಾಗ ಮನೆಯಲ್ಲಿ ಮಾತಾಡ್ತಾ ಕೂರುವಾಗ ಟಿ ವಿ ನೋಡುವಾಗ ಮಾಡಿಕೊಂಡ್ರೆ ಗೊತ್ತೇ ಆಗಲ್ಲ. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.